ಸೊ ಇದು ವಿಪಕ್ಷ ನಾಯಕರ ಮಾತಾಗ್ತಾ ಇದ್ರೆ ಈ ಕಡೆಗೆ ಸಿಎಂ ಬೆನ್ನಿಗೆ ನಿಲ್ಲೋ ಕೆಲಸವನ್ನ ಇವತ್ತು ಕೂಡ ಬೈರತಿ ಸುರೇಶ್ ಅವರು ಮುಂದುವರಿಸ್ತಾ ಇದ್ದಾರೆ. ಮೂಡಾ ಸೈಟ್ ಬಗ್ಗೆ ಕೋಲಾರದಲ್ಲಿ ಸಚಿವ ಬೈರತಿ ಸುರೇಶ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸಿಎಂಗೆ ನೋವಾಗಿದೆ ಅಂತ ಪತ್ನಿ ಸೈಟ್ ಅನ್ನು ವಾಪಸ್ ಕೊಟ್ಟಿದ್ದಾರೆ. ಈ ಮುಂಚೆ ಕೂಡ ಸೈಟ್ ವಾಪಸ್ ಕೊಡೋದಕ್ಕೆ ಅವರು ಇಚ್ಛಿಸಿದ್ರು. ನಿವೇಶನ ವಾಪಸ್ ಬಂದಿರೋದು ಮೂಡಾಗೆ ಆದಾಯ ಅಲ್ವಾ ಅಂತ ಆದಾಯದ ದೃಷ್ಟಿಕೋನವನ್ನು ಕೊಡೋದಕ್ಕೆ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರದ್ದು ಯೂ ಟರ್ನ್ ಬರೋದಿಲ್ಲ. ಇಡಿ ಮೊನ್ನೆ ಪ್ರಕರಣವನ್ನ ದಾಖಲಿಸಿಕೊಂಡಿದೆ ಅಷ್ಟೇ ಅಂತೆಲ್ಲ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಮ್ಮ ಸರ್ಕಾರ ಸುಭದ್ರವಾಗಿದೆ, ಯಾವುದೇ ಅಸ್ಥಿರತೆ ಅನಿಶ್ಚಿತತೆ ಇಲ್ಲ ಅನ್ನೋದನ್ನ ರೀಕನ್ಫರ್ಮೇಶನ್ ಮಾಡ್ತಾ ಇದ್ದಾರೆ ಬೈರತಿ ಸುರೇಶ್. ಕೋರ್ಟ್ ಅಲ್ಲಿ ಇದೆ, ಕೋರ್ಟ್ ಏನ್ ತೀರ್ಮಾನ ಮಾಡುತ್ತೆ ನೋಡ್ಬೇಕು. ಯಾವ ಕೋರ್ಟ್ನು ಸಿದ್ದರಾಮಯ್ಯನವ್ರಿಗೆ ರಾಜೀನಾಮೆ ಕೊಡಿ ಅಂತ ಹೇಳಿಲ್ಲ. ನಿನ್ನೆ ಪರ್ವತಮ್ಮನವರು ಸ್ವಇಚ್ಛೆಯಿಂದ ನನ್ನಿಂದ ನನ್ನ ಪತಿಯವರಿಗೆ ಆಘಾತ ಆಗಿದೆ, ನೋವಾಗಿದೆ, ಅವ್ರದ್ದು ರಾಜಕೀಯ ಜೀವನ ಎಲ್ಲೂ ಕಪ್ಪು ಚುಕ್ಕೆ ಇಲ್ದಂತಹದ್ದು. ನ್ಯಾಯಯುತವಾಗಿ ನನಗೆ ಸೈಟ್ಸ್ ಬಂದಿದ್ರು ಸಹ ಇದೇ ಸೈಟ್ಗಳಿಂದ ಅವರಿಗೆ ವಿರೋಧ ಪಕ್ಷಗಳು ದಿನ ಅವರಿಗೆ ನೋವುಂಟು ಮಾಡ್ತಾ ಇದೆ ಅಂತ ಹೇಳಿ ತಮ್ಮ ಪತ್ರದಲ್ಲಿ ಉಲ್ಲೇಖ ಮಾಡಿ ನಿನ್ನೆ ದಿವಸ ಅವರು ತಮಗೆ ಮೂಡಾದಿಂದ ನ್ಯಾಯಯುತವಾಗಿ ಕೊಟ್ಟಿದ್ದಂತಹ ಸೈಟ್ಗಳಾದ್ರೂ ಸಹ ನನಗಿದು ಸಹವಾಸ ಬೇಡ.